ಹಲೋ ಯೂನಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ಷೇಮವನದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಕುತೂಹಲದಿಂದ ಕಾಯ್ತಾ ಇದ್ದಂತಹ ನಿಮ್ಮ ಎಲ್ಲಾ ಕುತೂಹಲ ಈಗ ಕ್ಲಿಯರ್ ಆಗ್ತಾ ಇದೆ. ಸೊ ಈ ಒಂದು ಫುಲ್ ವಿಡಿಯೋ ನಿಮ್ಮ ಮುಂದೆ ಈಗ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಾನಂತೂ ಇದ್ರ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಕುತೂಹಲದಿಂದ ನಾನು 2 days ಇಂದ ಎಡಿಟ್ ಮಾಡ್ಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನೀವು ಕೂಡ ಕಾಯ್ತಾ ಇದ್ರಿ. ಸೊ ಈಗ ನಿಮ್ಮ ಮುಂದೆ ಕ್ಷೇಮವನದ ಕಂಪ್ಲೀಟ್ ವಿಡಿಯೋ. ಹಾಗೆ ಇದು ಲಾಂಗ್ ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ನಿಮಗೆ ವಿಡಿಯೋ ತುಂಬಾ ಯೂಸ್ಫುಲ್ ಇದೆ. ಯಾರೆಲ್ಲ ಹೋಗಿ ಇಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅವರಿಗೆಲ್ಲಾನು ಉಪಯುಕ್ತವಾಗುವಂತಹ ಮಾಹಿತಿಗಳನ್ನ ನಾನು ಕೊಡ್ತೀನಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಚಿತ್ರ ಏನಿದೆ ನಮ್ಮ ವೀರೇಂದ್ರ ಹೆಗಡೆ ಅವರದು. ಸೊ ಇವರ ಒಂದು ನೇತೃತ್ವದಲ್ಲೇ ಈ ಒಂದು ಕ್ಷೇಮವನ ರೆಡಿಯಾಗಿದೆ. ಇದು ಬಂದು ರಿಸೆಪ್ಷನ್ ಏರಿಯಾದಲ್ಲಿ ವೇಟಿಂಗ್ ಇದೆ. ಅಂಡ್ ಬಂದಿದ ತಕ್ಷಣ ನಮಗೆ ಚೆಕಪ್ ಇರ್ಬೋದು, ಯಾವ ರೀತಿ ಇದೆ ನಮ್ಮ ಬಾಡಿ ಕಂಡೀಷನ್ನು, ಸೊ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಸೊ ಈ ಕಾರ್ ನೋಡಿ ತುಂಬಾ ಹಳೆ ಕಾರು, ಅದನ್ನ ಕೂಡ ಇಲ್ಲಿ ಒಂದು ಶೋ ಪೀಸ್ ಆಗಿ ನಿಲ್ಲಿಸಿದ್ದಾರೆ. ಎಂಟ್ರೆನ್ಸ್ ಏನೇ ಬಹಳ ಅದ್ಭುತವಾಗಿದೆ, ಬಂದಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಅಂಡ್ ನನ್ನ ಎಲ್ಲ ಒಂದು ಪ್ರಾಥಮಿಕ ಚಿಕಿತ್ಸೆ ಮುಗಿಸಿ ನಾವು ಒಳಗಡೆ ಹೊರಟ್ವಿ. ಇಲ್ಲಿ ಏನು ಇದು ಕೂರ್ಮ ಶೇಪಲ್ಲಿ ಕಾಣಿಸಿದೆ, ಆಮೆ ಶೇಪಲ್ಲಿ. ಸೊ ಇಲ್ಲಿ ಬಂದು ಯೋಗಾಭ್ಯಾಸ ಇರುತ್ತೆ ಮೇಲ್ಗಡೆ, ಕೆಳಗಡೆ ಬಂದು ಮೆಡಿಟೇಷನ್ ಇರುತ್ತೆ, ಹಾಗೆ ಸ್ವಿಮ್ಮಿಂಗ್ ಪೂಲ್ ಸಹ ಇದೆ, ಹಾಗೆ ಜಿಮ್ ಸಹ ಇದೆ. ನಮಗೆ ಇಲ್ಲಿ ಗೈಡರ್ ಇದ್ರು. ಸೊ ಅವರು ಪ್ರತಿಯೊಂದನ್ನು ತೋರಿಸ್ತಾ ನಮಗೆ ರೂಮನ್ನು ತೋರಿಸೋದಕ್ಕೆ ಕರ್ಕೊಂಡು ಹೋದ್ರು. ಈ ಕಡೆ ರೈಟ್ ಸೈಡಲ್ಲಿ ತೋರಿಸ್ತಾ ಇರೋದು ಬಂದು ನಂದಿ ಅಂತ ಹೇಳಿ ಆ ಬಿಲ್ಡಿಂಗ್ ಹೆಸರು. ಅಲ್ಲಿ ಒಂದು ಚಿಕಿತ್ಸೆ ಸಿಗುತ್ತೆ, ಹಾಗೆ ಊಟದ ಹಾಲ್ ಕೂಡ ಅದೇ ಆಗಿರುತ್ತೆ. ಅಂಡ್ ಇಲ್ಲಿ ಕಿಟಕಿ ಕಾಣಿಸ್ತಲ್ಲ, ಸೊ ಅದೇ ನಮ್ಮ ರೂಮು. ಸೊ ಅವರೇ ಸಹ ನಮ್ಮನ್ನ ಕರ್ಕೊಂಡು ಬಂದು ರೂಮ್ಗೆ ಡ್ರಾಪ್ ಮಾಡಿದ್ರು. ಅದಾಗಿದ ತಕ್ಷಣನೇ ನಮಗೆ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಇತ್ತು. ಸೊ ಅವ್ರ ಹತ್ರ ಸಹ ನಮ್ಮನ್ನ ಇವರೇ ಕರ್ಕೊಂಡು ಹೋದ್ರು. ನಾವು ಹೋಗಿದ್ದ ಬಿಲ್ಡಿಂಗ್ ಬಂದು ಡಿಲೆಕ್ಸು. ಸೊ ಅಲ್ಲಿ ಎಂಟ್ರೆನ್ಸ್ ನೋಡಿ ಹೇಗಿದೆ ಅಂತ ಹೇಳಿ, ಹಳೆ ಏನಕ್ಕೂ ಪ್ರಯೋಜನಕ್ಕೆ ಬರದೇ ಇರುವಂತಹ ಈ ಅಂಡೆ ಗುಂಡಿಗಳನ್ನು ಸಹ ಒಂದು ಅಲಂಕಾರ ವಸ್ತುಗಳನ್ನಾಗಿ ಮಾಡಿ ಎಷ್ಟು ಅದ್ಭುತವಾಗಿ ಜೋಡಿಸಿ ನೋಡೋದಕ್ಕೇನೆ ನನಗೆ 2 ಕಣ್ಣು ಸಾಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಇಟ್ಟಿರುವಂತಹ ಹೆಸರು ಕೂಡ ವಿನೂತನವಾಗಿದೆ, ತರು, ಫಲ, ನಂದಿ, ಲತಾ ಅಂತ ಹೇಳಿ ಈ ರೀತಿ ಒಂದೊಂದು ಬಿಲ್ಡಿಂಗ್ಗೆ ಒಂದೊಂದು ಹೆಸರನ್ನ ತುಂಬಾನೇ ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಏನು ನೋಡ್ತಿದ್ದೀರಾ ನೀವು, ಈ ವ್ಯೂವು ಅದ್ಭುತ ಅಂತಾನೆ ಹೇಳ್ಬೋದು. ಸೊ ಡಿಲೆಕ್ಸ್ ರೂಮಿಂದ ನೆಕ್ಸ್ಟ್ ಈ ಕಡೆಗೆ ಬಂದರೆ ನಾವಿದ್ದಂತಹ ಬಿಲ್ಡಿಂಗ್ ಹೆಸರು ಬಂದು ಲತಾ ಅಂತ ಹೇಳಿ. ಸೊ ನಾನು ಇದ್ದಿದ್ದ ಬಿಲ್ಡಿಂಗ್ಗೆ ಎಂಟ್ರೆನ್ಸ್ ಅದು. ಸೊ ಅಲ್ಲಿ ಹೋಗಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಫಿಸಿಯೋಥೆರಪಿಸ್ಟನ್ನು ನಾನು ಮೀಟ್ ಮಾಡಬೇಕಾಗಿತ್ತು. ಸೊ ಆ ಒಂದು ಹಾಲ್ಗೆ ಬಂದ್ವಿ. ಅದು ಬಂದು ಇರೋದು ರಿಸೆಪ್ಷನ್ ಏರಿಯಾ ಇದೆಯಲ್ಲ, ಆ ಒಂದು ಬಿಲ್ಡಿಂಗಲ್ಲೇ ಫಿಸಿಯೋಥೆರಪಿ ಕೂಡ ಇರೋದು. ಸೊ ಅಲ್ಲಿ ಬಂದು ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ನಾನು ಊಟಕ್ಕೆ ಬಂದೆ. ನನಗೆ ಸಿಕ್ಕಾಬಿಟ್ಟೆ ಹೊಟ್ಟೆ ಹಶ್ವಾಗ್ತಾ ಇತ್ತು, ಬೆಳಗ್ಗೆನೇ ಬೇಗ ಹೊರಟಿದ್ದ ಕಾರಣದಿಂದ. ನನ್ನ ಊಟದ ಪ್ಲೇಟ್ ನೋಡಿದ್ರಿ ಅಲ್ವಾ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅಕ್ಕಿ, ರಾಗಿ, ಗೋಧಿ ಬಳಸಿ ಏನೂ ಮಾಡಲ್ಲ, ಬರೀ ತರಕಾರಿ, ಹಣ್ಣುಗಳಿಂದನೇ ಮತ್ತು ಕೆಲವೊಂದಷ್ಟು ಸೂಪ್ ಕೊಡ್ತಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನೂ ಇರೋದಿಲ್ಲ. ಆ್ಯಂಡ್ ಊಟ ಮಾಡಿ, ಯಾರೂ ಇರಲಿಲ್ಲ ನನ್ನ ಜೊತೆ, ಯಾರೂ ಪರಿಚಯ ಆಗಿಲ್ಲ. ಸೊ ಊಟ ಮುಗಿಸಿ ನಾನು ನನ್ನ ರೂಮಿಗೆ ಬಂದೆ. ರೂಮಿಗೆ ಬಂದಾಗ ಇಲ್ಲಿ 4 ಜನ ಇದ್ದರು. ಸೊ 4 ಜನ ಪರಿಚಯ ಆದರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಕುರ್ಮಾ ಹಾಲಿಗೆ ಬಂದ್ವಿ. 4:15 5 ಗಂಟೆಗೆ ನಮಗೆ ಪ್ರಾಣಾಯಾಮ ಶುರು ಆಗುತ್ತೆ. ಸೊ ಪ್ರಾಣಾಯಾಮ 5 ಗಂಟೆಯಿಂದ 6 ಗಂಟೆ ತನಕ ಇರುತ್ತೆ, ಕೆಲವೊಮ್ಮೆ 6:15 ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇದನ್ನು ನಾನು ಪ್ರೀವಿಯಸಲ್ಲಿ ಒಂದು ಪಿಕ್ಕಲ್ಲಿ ಹಾಕಿದ್ದೆ. ಯೋಗ ಹಾಲಲ್ಲಿ ಈ ರೀತಿ ಒಂದು ಹಸು ಮುಂದೆ ವಾಟರ್ ಬಾಟಲ್ಸ್ನ ಇಟ್ಟಿದ್ದಾರೆ. ಸೊ ನಮಗೆ ಟಯರ್ಡ್ ಆದರೆ ನೀರು ಕುಡಿಲಿಕ್ಕೆ ಅಂತ ಹೇಳಿ ಅವ್ರು ಮಾಡಿರುವಂತಹ ಪ್ಲಾನ್ ಇದೆಯಲ್ಲ, ಭಾಳನೇ ನನಗೆ ಇಷ್ಟ ಆಯಿತು. ನೋಡಿ ಅದು ಆಮೆ ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಎಲ್ಲೂ ಒಂದು ಪ್ಲಾಸ್ಟಿಕ್ ಬಾಟಲ್ ಇಲ್ಲ, ಡಿಸ್ಪೆನ್ಸರ್ ಇಲ್ಲ, ಒಂದು ವಾಟರ್ ಬಾಟ್ಲುಗಳಿಲ್ಲ, ಒಂದು ಪ್ಲಾಸ್ಟಿಕ್ ಕವರ್ ಇಲ್ಲ, ತುಂಬಾ ನೀಟಾಗಿ ಹೈಜಿನಿಕ್ ಆಗೇ ಇತ್ತು. ಹಾಗೆ ನನ್ನ ರಾತ್ರಿ ಊಟ ಕೂಡ ಮುಗೀತು. ರಾತ್ರಿ ಊಟದ ಸಮಯ ಬಂದು 6:30 7:30 ಮೇಲೆ ಹೋದರೆ ನಮಗೆ ಊಟ ಸಿಗಲ್ಲ. ಅಗೇನ್ ಮಲಗಿದೆ, ಬೆಳಿಗ್ಗೆ ಆಯಿತು. ಸೊ ಬೆಳಿಗ್ಗೆ ಯೋಗ ಇರುತ್ತೆ. ಸೊ 5:30 6:30 ತನಕ ಯೋಗ ಇರುತ್ತೆ, ಮತ್ತು 6:30 7 ಗಂಟೆ ತನಕ ಕ್ರಿಯೆಗಳಿರುತ್ತೆ. ಸೊ ಈಗ ನಾನು ಮಾಡ್ತಾ ಇರೋವಂತಹದ್ದು ಜಲನೇತಿ ಕ್ರಿಯೆ ಅಂತ ಹೇಳಿ. ಸೊ ಇದನ್ನು ಮುಗಿಸಿ ಸೆಕೆಂಡ್ ಡೇ ಆಗಿದ್ದರಿಂದ ನನಗೆ ಅಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಸೊ ಸಮಯ ಕಳೆಯೋದು ಸ್ವಲ್ಪ ಕಷ್ಟನೇ ಆಯಿತು. ಹಾಗಾಗಿ ಅಲ್ಲಿ ಫುಲ್ ಏನು ಸುತ್ತಮುತ್ತ ಜಾಗಗಳಿತ್ತು ಅದನ್ನೆಲ್ಲನೂ ಸುತ್ತಾಡಿಕೊಂಡು ಅಲ್ಲಿ ಒಂದಷ್ಟು ಕ್ಯಾಪ್ಚರ್ ಮಾಡಿರುವಂತಹ ಪಿಕ್ಚರ್ಗಳನ್ನು, ಭಾವಚಿತ್ರಗಳನ್ನು ನಾನು ನಿಮ್ಮ ಮುಂದೆ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಾನು ತೆಗೆದಿರುವಂತಹ ಚಿತ್ರಗಳು ನಿಮಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ.
ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ. ಹಾಗೆ ಇಲ್ಲಿನ ಒಂದು ಅಮೌಂಟು ಏನಿದೆ ಅನ್ನೋದು ಖಂಡಿತ ನಿಮಗೆ ತಿಳಿಸ್ಲೇಬೇಕು ನಾನು. ಅಫ್ಕೋರ್ಸ್ ಎಲ್ಲರೂ ಅದೊಂದು ಕಾಯ್ತಾ ಇರ್ತೀರಾ. ಸೊ ಇಷ್ಟು ಚೆನ್ನಾಗಿದೆ, ಒಳ್ಳೆ ಲಕ್ಸುರಿಯಸ್ ಆಗಿದೆ. ಸೊ ಡೆಫಿನೆಟ್ಲಿ ಇಲ್ಲಿ ಕಾಸ್ಟ್ಲಿ ಇರುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ. ಹೌದು, ಕಾಸ್ಟ್ಲಿ ಇರುತ್ತೆ. ಹೇಗೆ ಅಂತಂದ್ರೆ ನಮ್ಮ ಥರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಕೂಡ ಹೋಗಿ ಇಲ್ಲಿ ಟ್ರೀಟ್ಮೆಂಟ್ ತಗೋಬಹುದು. ಅಂಡ್ ತುಂಬಾ ರಿಚ್ ಆಗಿರೋರು ಕೂಡ ಬಂದು ತಗೋಬಹುದು. ನಮ್ಗೆ ಆದಂತಹ ಒಂದು ಪ್ರೈಸಸ್ನ ಫಿಕ್ಸ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಬಂದು ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಒಂದು ಬೆಸ್ಟ್ ಆಫರ್ನ ಸಹ ಕೊಟ್ಟಿದ್ದಾರೆ. ಅದೇನಪ್ಪ ಬೆಸ್ಟ್ ಆಫರ್ ಅಂತ ಹೇಳಿದ್ರೆ, BPL ಕಾರ್ಡ್ ಇತ್ತು ಅಂತ ಹೇಳಿದ್ರೆ 3,000 ಇರುವಂತಹ ಒಂದು ರೂಮ್ ಬಾಡಿಗೆ ನಮಗೆ 2,000ಕ್ಕೆ ಸಿಗತ್ತೆ. ಸೊ ಆ 2,000ದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ರೂಮ್ ಬಾಡಿಗೆ ಇರುತ್ತೆ, ಹಾಗೆ ಪ್ರಾಥಮಿಕ ಚಿಕಿತ್ಸೆ ಹಾಗೂ ಪ್ರಾಥಮಿಕ ಮಸಾಜ್ಗಳು ಎಲ್ಲ ರೀತಿ ಸಿಗತ್ತೆ. ಅದು ಬಿಟ್ಟು ಇವಾಗ ನನಗೆ ಫಿಸಿಯೋಥೆರಪಿಸ್ಟನ್ನ ಕನ್ಸಲ್ಟ್ ಮಾಡಕ್ಕೆ ಹೇಳಿದ್ರು. ಸೊ ನನಗೆ ಶೋಲ್ಡರ್ ಬ್ಯಾಕ್ ಪೇನ್ ಇರೋದ್ರಿಂದ ಸೊ ಅದ್ರದ್ದು ಎಕ್ಸ್ಟ್ರಾ ಚಾರ್ಜ್ ಆಯಿತು ಅಷ್ಟೇ. ಅದು ಬಿಟ್ಟರೆ ಈ 2,000ಅಲ್ಲೇ ನನಗೆ ಆಲ್ಮೋಸ್ಟ್ ಎಲ್ಲಾನು ಊಟದ್ದು, ರೂಮ್ದು ಎಲ್ಲಾನು ಕವರ್ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೆಕೆಂಡ್ ಡೇ ನಾನು ಲಂಚ್ ಮಾಡ್ತಾ ಇರೋಂಥದ್ದು. ಸ್ಮಿತಾ ಜೊತೆ, ಅಮ್ಮು ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ನಾನು ಊಟ ಮಾಡಿದೆ. ಆ್ಯಂಡ್ ಅದನ್ನು ಮುಗಿಸಿ ಆ್ಯಸ್ ಯೂಶಲ್ ಯೋಗ ಸ್ಟಾರ್ಟ್ ಆಯಿತು ನಮ್ಮದು. ಇದು ಆ್ಯಕ್ಚುಲಿ ಮಾರ್ನಿಂಗ್ ಯೋಗ ಅಭ್ಯಾಸ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದು ಚಿಕ್ಕಬಳ್ಳಾಪುರದ ಒಂದು ತರಲೆ ಟೀಮು. ಸೊ ತುಂಬ ಚೆನ್ನಾಗಿತ್ತು. ಅವರೆಲ್ಲ ಜಾಯಿನ್ ಆದಮೇಲೆ ಸ್ವಲ್ಪ ನಗು, ಜನಗಳು ಹೆಚ್ಚಾಗಿ ಬರೋಕ್ಕೆ ಶುರು ಮಾಡೋದು. ನಾನು ಹೋಗಿದ್ದು ಫಸ್ಟ್ ಡೇ, ಸೆಕೆಂಡ್ ಡೇ ಆ್ಯಕ್ಚುಲಿ ತುಂಬ ಕಡಿಮೆ ಜನ ಇದ್ದರು. ಥರ್ಡ್ ಡೇ ತುಂಬ ಜನ ಜಾಯಿನ್ ಆದರು. ಮತ್ತು ಕ್ರಿಯೆಗಳು ಬಂದು ಪ್ರತಿನಿತ್ಯ ಇರುತ್ತೆ. ಸೇಮ್ ಟೈಮಿಂಗ್ಸು 5:30 to 6:30 ಯೋಗ ಇರುತ್ತೆ, 6:30 to 7 ಕ್ರಿಯಾಸ್ ಇರುತ್ತೆ. ಸೊ ಕ್ರಿಯಾಸ್ ಮಾಡೋದ್ರಿಂದ ನಮಗೆ ಬಹಳನೇ ಪ್ರಯೋಜನಗಳಿದೆ. ಮೂಗಲ್ಲಿರುವಂತಹ ಡಸ್ಟ್ ಕ್ಲೀನ್ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ಉಸಿರಾಟದ ತೊಂದರೆಗಳಿತ್ತು ಅಂತಂದರೆ ಅದು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಪ್ರತಿದಿನ ಎಲ್ಲ ಮುಗಿಸಿ ನನ್ನ ಏನು ಚಿಕಿತ್ಸೆಗಳೇನಿರುತ್ತೆ ಆ್ಯಂಡ್ ನನ್ನ ಒಂದು ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದೆಲ್ಲ ಮುಗಿಸಿ ಬಂತು ಅಂತಂದರೆ ನನಗೆ ಆ ಒಂದು ಇದೇನಿದೆ ಕ್ಷೇಮವನದ ಬಿಲ್ಡಿಂಗು, ಆ ಒಂದು ಸರೌಂಡಿಂಗ್ ಏನಿದೆ ಅದನ್ನು ರೌಂಡ್ ಹಾಕೋದೇ ಒಂದು ದೊಡ್ಡ ಕೆಲಸ. ಬಿಕಾಸ್ ಅಷ್ಟು ಪೀಸ್ ಆಗಿತ್ತು ಎಲ್ಲಾನು. ಆ್ಯಂಡ್ ಇವಾಗ ಇಲ್ಲಿ ಏನು ಬಂದೆ ನಾನು, ಇಲ್ಲಿ ಬರೋದು ನಾವು ಚಿಕಿತ್ಸೆಗೋಸ್ಕರ. ಎಲ್ಲ ರೀತಿ ಮಸಾಜು, ಮಡ್ ಪ್ಯಾಕ್ ಇರ್ಬೋದು, ಯಾವುದೇ ರೀತಿ ಪ್ಯಾಕ್ಸ್ಗಳಿದ್ರು ಈ ಒಂದು ಏರಿಯಾದಲ್ಲಿ ಹಾಕ್ತಾರೆ. ಈ ಏರಿಯಾ ಹೆಸರು ನಂದಿ ಅಂತ ಹೇಳಿ. ಈ ನಂದಿ ಬಿಲ್ಡಿಂಗಲ್ಲೇನೆ ಚಿಕಿತ್ಸೆ ಸಹ ಸಿಗತ್ತೆ. ಹಾಗೆ ಡೈನಿಂಗ್ ಹಾಲ್ ಕೂಡ ಇದೇ ಬಿಲ್ಡಿಂಗಲ್ಲೇ ಇದೆ. ನೀವು ನೋಡ್ಬೋದು ನಮಗೆ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ತಾರೆ ಅಂತ. ಇವರಷ್ಟೇ ಅಲ್ಲ, ಅಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರೂ ತುಂಬ ಹಸನ್ಮುಖಿಗಳು. ಆ್ಯಂಡ್ ಇವತ್ತು ನನಗೆ ಒಂದು ಆಯಿಲ್ ಮಸಾಜ್ ಇತ್ತು. ಒಳಗಡೆ ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇಲ್ಲ, ಸೊ ಇಲ್ಲಿಗೆ ಸ್ಟಾಪ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸರ್ವಿಸ್. ಆ್ಯಂಡ್ ಮಸಾಜ್ ಮುಗಿಸ್ ಬಂದೆ. ಸೊ ಒಂದು ಕಷಾಯ ತಗೊಂಡೆ. ಮತ್ತೆ ನನಗೆ ಫಿಸಿಯೋಥೆರಪಿದು ಅಪಾಯಿಂಟ್ಮೆಂಟ್ ಇತ್ತು. ಅಲ್ಲಿ ಹೋದಾಗ ನನಗೆ ಕೆಲವೊಂದು ಎಕ್ಸಸೈಸಸ್ನ ಹೇಳಿಕೊಟ್ರು. ಏಕೆ ಅಂತಂದರೆ ನನಗೆ ಸಿಕ್ಕಾಬಡೆ ಹ್ಯಾಂಡ್ ಪೇಯ್ನ್ ಇದೆ, ಶೋಲ್ಡರು, ಇದು ಟೆನ್ನಿಸ್ ಎಲ್ಬೋ ಆ್ಯಂಡ್ ಬ್ಯಾಕ್ ಪೇಯ್ನ್ ಸಹ ಇದೆ. ಸೊ ಹಾಗಾಗಿ ಕೆಲವೊಂದಷ್ಟು ನನಗೆ ಎಕ್ಸಸೈಸಸ್ನ ಹೇಳಿಕೊಟ್ರು. ಸೊ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿ ಬಂದೆ. ನನ್ನನ್ನು ಅಲ್ಲಿ ಟ್ರೀಟ್ ಮಾಡಿದಂತಹ ಡಾಕ್ಟರ್ ಹೆಸರು ಬಂದು ಡಾಕ್ಟರ್ ರಂಜಿತಾ ಅಂತ ಹೇಳಿ. ಶಿ ಈಸ್ ಆಲ್ಸೋ ವೆರಿ ಕೈಂಡ್ ಅಂತಾನೆ ಹೇಳ್ಬೋದು. ತುಂಬಾ ಅಂದರೆ ತುಂಬಾ ಪೇಷನ್ಸಿಂದ ಹೇಳ್ಕೊಡ್ತಾರೆ. ಆ್ಯಂಡ್ ಅವ್ರ ಮಾತಿರ್ಬೋದು, ಆ ಸ್ಮೈಲ್ ಇರ್ಬೋದು, ಅದು ನಮ್ಮನ್ನು ಇನ್ನೂ ಏನೋ ಒಂದು ಮೋಟಿವೇಟ್ ಮಾಡುತ್ತೆ, ಏನೋ ಪಾಸಿಟಿವ್ ಎನರ್ಜಿ ಬರುತ್ತೆ. ಎಷ್ಟು ಪೇಯ್ನ್ ಇದ್ರೂ ಪೇಯ್ನ್ ಇಲ್ವೇನೋ ಅಂತ ಅನ್ಸ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ಸನ್ನು ಕೊಡ್ತಾರೆ. ಹಾಗೆ ಸ್ವಲ್ಪ ಮುಂದೆ ಮೂವ್ ಆಗ್ತಾ ಬಂದೆ. ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಆವಾಗ ನನಗೆ ಈ ಒಂದು ಚಿಕ್ಕ ಚಿಕ್ಕ ಮೀನುಗಳು ಕಾಣಿಸ್ತು. ಹಾಗೆ ಇದು ಹಳ್ಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಸೊ ನಿಮಗೆಲ್ಲ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಜನರಲ್ ವಾರ್ಡ್ ಅಂತ ಹೇಳಿ ಕೂಡ ಇರುತ್ತೆ. ಸೊ ಅದಕ್ಕೆ ಬಂದು 3,000 ಇದೆ. BPL ಕಾರ್ಡ್ ಇರೋರಿಗೆ ಬಂದು 2,000ಕ್ಕೆ ಇದೆ. ಮತ್ತು ಡಿಲಕ್ಸ್ ರೂಮ್ಸ್ ಅಂತ ಇರುತ್ತೆ, AC, ನಾನ್ AC ಮತ್ತು ಪ್ರೀಮಿಯಮ್ ಅಂತ ಇರುತ್ತೆ. ಅದರದ್ದೆಲ್ಲ ಬೇರೆ ಬೇರೆಯೇ ರೇಟ್ಗಳಿದೆ. ಸೊ ಅದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ನನಗೆ DM ಮಾಡಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಅಥವಾ ನೀವು ಕ್ಷೇಮವನದ ಒಂದು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅಲ್ಲಿ ಕೂಡ ನಿಮಗೆ ನಂಬರ್ ಸಿಗುತ್ತೆ. ಅವ್ರ ನಂಬರ್ನ ತೊಗೊಂಡು ನೀವು ಡೈರೆಕ್ಟಾಗಿ ಅವ್ರ ಹತ್ರನೇ ಬೇಕಂದರೆ ಮಾಹಿತಿಗಳನ್ನ ತಗೋಬಹುದು.
ಮತ್ತು ಡೈನಿಂಗ್ ಹಾಲಿಗೆ ಬಂದೆ ಲಂಚಿಗೆ. ಸೊ ನಾನು ರೂಮಲ್ಲಿ ಇಲ್ಲ ಅಂತ ಹೇಳಿ ಆ್ಯಂಡ್ ಕನ್ಸಲ್ಟೇಷನ್ಗೆ ಹೋಗಿಲ್ಲ ಅಂತೇಳಿ ನನ್ನ ಡಾಕ್ಟರು ನನ್ನ ಡೈನಿಂಗ್ ಹಾಲ್ಗೆ ಹುಡ್ಕೊಂಡು ಬಂದು ನನಗೆ ಪ್ರಿಸ್ಕ್ರಿಪ್ಷನ್ ಎಲ್ಲ ಬರೆದು ಕೊಟ್ಟರು. ಅದಾದಮೇಲೆ ನನಗೆ ಸಿಕ್ಕಿದ್ದು ಮತ್ತೆ 2:30ಗೆ ಗ್ರೀನ್ ಜ್ಯೂಸು. ಹಾಯ್ ಗಿರಿ. ಇಲ್ಲಿರೋ ನನ್ನ ಫ್ರೆಂಡ್ಸ್ ಹೆಸರು ಗಿರಿ ಮತ್ತು ಸಿರಿ ಅಂತ ಹೇಳಿ. ಮೊದಲನೇ 2 ದಿನಗಳು ಇವರೇ ನನಗೆ ಫ್ರೆಂಡ್ಸು. ನಾನು ಬಂದು ಇವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ಅದ್ರ ಪಕ್ಕನೇ ಒಂದು ನರ್ಸರಿ ಕೂಡ ಮಾಡಿದ್ದಾರೆ. ಇಲ್ಲಿಗೆ ಬೇಕಾಗಿರುವಂತಹ ಕೆಲವು ತರಕಾರಿಗಳನ್ನ ಇವರೇ ಬೆಳೆಸ್ತಿದ್ದಾರೆ. ಬ್ರೊಕೋಲಿ ಇರ್ಬೋದು, ಗೆಡ್ಡೆಕೋಸು ಇರ್ಬೋದು, ಸೌತೆಕಾಯಿ ಇರ್ಬೋದು, ಅಂಥದ್ದನ್ನೆಲ್ಲ ಇವರೇ ಬೆಳೆದಿದ್ದಾರೆ. ಒಂದು ಚಿಕ್ಕದಾಗಿ ನರ್ಸರಿ ಕೂಡ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಮುಗಿಸಿ ನಾವು ಊಟಕ್ಕೆ ಬಂದ್ವಿ. ಊಟನ ಮುಗಿಸಿ ಮತ್ತೆ ಅಗೇನ್ ಈವ್ನಿಂಗು ಮೆಡಿಟೇಷನ್ಗೆ ಬಂದೆ. ನನಗೆ ವೈಬ್ರೋ ಮಸಾಜ್ ಮಾಡಿದ್ದು ಇವರೇ. ಇವ್ರ ಹೆಸರು ಏನಂತ ಕೇಳೋಣ. ನಿಮ್ಮ ಹೆಸರೇನು? ಸುಮಾ. ನೈಸ್, ತುಂಬ ಚೆನ್ನಾಗಿ ಮಾಡಿದ್ರಿ. ತುಂಬ ರಿಲ್ಯಾಕ್ಸ್ ಅನ್ನಿಸ್ತಿದೆ. ನಾನು ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಲನೆ ತುಂಬ ಚೆನ್ನಾಗಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಪಾ. ಹಾಗೆ ಪ್ರತಿ ಬೆಳಿಗ್ಗೆ ನಮಗೆ 7:15 7:45 ಒಳಗಡೆ ಹೊಟ್ಟೆಗೆ ಮತ್ತು ಕಣ್ಣಿಗೆ ಮಡ್ ಪ್ಯಾಕ್ ಹಾಕ್ತಾರೆ. ಅದು ಎಷ್ಟು ಕೋಲ್ಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದು ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ಗೋಸ್ಕರ ಹಾಕ್ತಾರಂತೆ. ನಾನು ಕೇಳಿದೆ ಇದರಿಂದ ಏನು ಬೆನಿಫಿಟ್ ಅಂತ. ತುಂಬ ಕೋಲ್ಡ್ ಆಗಿರುತ್ತೆ ಆ್ಯಂಡ್ ರಿಲ್ಯಾಕ್ಸ್ ಆಗುತ್ತೆ ಅದು ಹಾಕೋದ್ರಿಂದ. ನಾನು ತುಂಬ ಸುತ್ತಾಡಿದೆ. ಯಾರ ಜೊತೆನೂ ಸಮಯ ಹೆಚ್ಚಿಗೆ ನಾನು ಕಳೆಯೋದಕ್ಕೆ ಅಲ್ಲಿ ಇಷ್ಟಪಡಲಿಲ್ಲ. ಏಕೆ ಅಂದರೆ ನನಗೆ ಆ ಒಂದು ಎನ್ವೈರ್ನಮೆಂಟು, ಆ ಪ್ರಕೃತಿ ಇರ್ಬೋದು, ಮತ್ತು ಅಲ್ಲಿರುವಂತಹ ಗಿಡ ಮರ ಗಿರಿ ಸಿರಿ, ಸೊ ಇವ್ರ ಜೊತೆಗೆ ನನ್ನ ಸಮಯ ಕಳೆಯೋದೇ ನನಗೆ ಸರಿ ಹೋಗ್ಬಿಟ್ಟಿತ್ತು. ಆ್ಯಂಡ್ ಡೈನಿಂಗ್ ಹಾಲಲ್ಲಿ ಯಾವಾಗಲೂ ಜನ ಜಾಸ್ತಿ ಇರ್ತಾರೆ ಅಂತ ಹೇಳಿ ಜನ ಇಲ್ಲದೆ ಇದ್ದಾಗ ಬಂದು ನಾನು ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋ ಇದು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಪ್ರತಿ ಒಂದು ಸಾಮಾನುಗಳು ಹಳೆ ಸಾಮಾನಿದೆ ಇಲ್ಲಿ. ಈ ಡೋರ್ ಇರ್ಬೋದು, ಇವಾಗ ಅಲ್ಲಿ ನೇತು ಹಾಕಿದ್ರಲ್ಲ ಅದು ತಟ್ಟೆ ಇರ್ಬೋದು, ಸಿಲ್ವರ್ ತಟ್ಟೆ, ಇದೆಲ್ಲನೂ ಆ್ಯಂಟಿಕ್ ಪೀಸ್ಗಳು, ಹಳೆ ಕಾಲದವು. ಸೊ ಅದನ್ನೆಲ್ಲನೂ ತೊಗೊಂಡ್ಬಂದು ಯುನೀಕಾಗೆ ಡೆಕೋರೇಟ್ ಮಾಡಿಟ್ಟಿದ್ರು. ಎಸ್, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನೋ ಹಾಗೆ ಇವತ್ತು ನನಗೆ ಬೆಳಗ್ಗೆ ಎದ್ದಿದ ತಕ್ಷಣನೇ ಮಳೆ. ಆ್ಯಕ್ಚುಲಿ ಅವತ್ತು ಭಾನುವಾರ ಬೆಳಗ್ಗೆ ನಾನು ಯೋಗಕ್ಕೆ ಹೋಗಲಿಲ್ಲ. ತುಂಬ ಬಾಡಿ ಪೇಯ್ನ್ ಇತ್ತು, ಶೋಲ್ಡರ್ ಪೇಯ್ನ್ ಇತ್ತು ಅಂತ ಹೇಳಿ ಮಲ್ಕೊಂಡಿದ್ದೆ. ನಾನು ನಮ್ಮ ರೂಮಲ್ಲಿ ಇದ್ದವ್ರು ಯಶಸ್ವಿನಿ ಮಳೆ ಬರ್ತಿದೆ ಅಂದಿದ ತಕ್ಷಣ ಪಟ್ ಅಂತ ಇದ್ದ ಕ್ಯಾಮ್ರಾ ಎತ್ಕೊಂಡು ಓಡ್ ಬಂದೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಏನಕ್ಕೆ ನಾನು ಆವಾಗಲೇ ಆ ಗಾದೆ ಮಾತು ಹೇಳಿದೆ ಅಂತಂದರೆ, ಇಲ್ಲಿದೆ ಗೊತ್ತಾ ತಲೆ ಮೇಲೆ ಹಾಕ್ಕೊಂಡಿರೋದು, ಅದ್ರ ಹೆಸರು ನನಗೇನು ಅಂತ ಗೊತ್ತಿಲ್ಲ. ಮೇ ಬಿ ಮಲೆನಾಡವ್ರಿಗೆ ಗೊತ್ತಿರುತ್ತೆ. ಗೊತ್ತಿರೋರು ಕಮೆಂಟ್ ಮಾಡಿ ಅದ್ರ ಹೆಸರು ಏನು ಅಂತ ಹೇಳಿ. ನನ್ಗಲ್ಲಿ ಆ ಪ್ರಾಪ್ ಇಟ್ಟಿದ್ರು ಗೊತ್ತಾ, ಅದನ್ನ ನೋಡಿದಾಗೆಲ್ಲ ಅನ್ಕೋತಾ ಇದ್ದೆ ಇದು ಮಳೆಗೆ ಯೂಸ್ ಮಾಡೋದಲ್ವಾ ಅಂತ ಹೇಳಿ. ಸೊ ಹೆಂಗೋ ನಾನು ಯೂಸ್ ಮಾಡಿದೆ, ಐ ಆಮ್ ಹ್ಯಾಪಿ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಒಂದು ಸ್ಮೂತಿ ಕೊಟ್ಟಿದ್ರು. ಸ್ಮೂತಿ ಕುಡಿದ್ಬಿಟ್ಟು ತುಂಬ ಓಡಾಡ್ಕೊಂಡು ಆರಾಮಾಗೇ ಇದ್ವಿ. ಸೊ ಮಧ್ಯಾಹ್ನ ಒಂದು ಆ್ಯಕ್ಟಿವಿಟಿ ಶುರುವಾಯಿತು. ಮಸಾಜಸ್ ಅದೆಲ್ಲ ಮುಗೀತು. ಅದೆಲ್ಲ ಮುಗಿಸ್ಕೊಂಡು ಆ್ಯಕ್ಟಿವಿಟಿ ಇದೆ, ಕೂರ್ಮ ಹಾಲಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಹೋದ್ವಿ. ತುಂಬ ಚೆನ್ನಾಗಿತ್ತು ಈ ರೀತಿ ಪ್ರಾಪ್ ಎಕ್ಸ್ಚೇಂಜು. ಎಷ್ಟು ಫನ್ನಿಯಾಗಿತ್ತು ಅಂದರೆ ತುಂಬ ಫನ್ನಿಯಾಗಿತ್ತು. ಆ್ಯಂಡ್ ಅದಾದಮೇಲೆ ಲಾಫ್ಟರ್ ಯೋಗ ಸಿಕ್ಕಾಬಡೆ ಚೆನ್ನಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು ಹೇಗೆ ಎಲ್ಲರೂ ತುಂಬ ಖುಷಿಯಿಂದ ಕಾಲ ಕಳೀತಿದ್ದಾರೆ ಅಂತ. ಇದು ಮುಗಿದ ತಕ್ಷಣ ಪ್ರಾಣಾಯಾಮ ಇತ್ತು. ಪ್ರಾಣಾಯಾಮ ಆದಮೇಲೆ ಕುಕಿಂಗ್ ಕ್ಲಾಸ್ ಇತ್ತು, ರಾ ಡಯಟ್. ಆಫ್ಟರ್ ಮನೆಗೆ ಹೋದ್ಮೇಲೆ ಹೇಗಿರಬೇಕು ಅನ್ನೋದನ್ನ ಹೇಳ್ಕೊಟ್ರು. ಹಾಗೆ ಅಂಕಲ್ ಜೊತೆ ಸ್ವಲ್ಪ ಕೇರ ಮಾಡಿಬಿಟ್ಟು ಡೈರೆಕ್ಟಾಗಿ ಕೂರ್ಮ ಹಾಲ್ಗೆ ಹೋದೆ ನಾನು. ಬ್ಯೂಟಿಫುಲ್ ಆಗಿರುವಂತಹ ನಮ್ಮ ಕ್ಷೇಮವನದ ಸ್ಥಳನ ನೋಡಿದ್ರಿ. ಇಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಹೇಗ್ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ನೋಡಿದ್ರಿ. ಈಗ ನಾನ್ ನಿಮ್ಗೆಲ್ಲರಿಗೂ ತೋರ್ಸ್ಕೊಡಕ್ ಹೋಗಿದ್ದೀನಿ ಒಂದು ಎನರ್ಜೆಟಿಕ್ ಟೀಮ್ ನ. ಚಿಕ್ಕಬಳ್ಳಾಪುರದಿಂದ ಬಂದಿದೆ ನಮ್ಮ ನವೀನ್ ಸರ್ ಟೀಮು. ಸೊ ನವೀನ್ ಸರ್, ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಟೀಮ್ ಬಗ್ಗೆ ಹಾಗೆ ಎಕ್ಸ್ಪೆಷಲಿ ನಮ್ಮ ಕ್ಷೇಮವನದ ಬಗ್ಗೆ ನಿಮ್ಮ ಮಾತು ಸರ್. ನಮಸ್ಕಾರ. ಅಮ್ಮು ಅಂಡ್ ಮಾಮ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಕಡೆಯಿಂದ ಒಂದು ನಮಸ್ಕಾರ. ನಾವೆಲ್ಲರೂ ಸಹ ನಾನು ಚಿಕ್ಕಬಳ್ಳಾಪುರದಿಂದ ಮೊದಲಿಗೆ ನ್ಯಾಚುರೋಪತಿ ಬಗ್ಗೆ ನಮಗೆ ತುಂಬಾ ಆಸಕ್ತಿ ಇದೆ. ನ್ಯಾಚುರೋಪತಿಯನ್ನು ತುಂಬಾ ನಂಬಿದ್ದೇವೆ. ಹಾಗಾಗಿ ಈಗ ಇಷ್ಟು ವರ್ಷ ಆದ್ರೂ ಸಹ ನಾವೆಲ್ಲರೂ ಆರೋಗ್ಯವಂತವಾಗಿದ್ದೇವೆ. ಯಾವುದೇ BP ಇಲ್ಲ, ಶುಗರ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಗ್ಯಾಸ್ಟ್ರೈಟಿಸ್ ಇಲ್ವೇ ಇಲ್ಲ. ಸೊ ಇದು ಹಲವಾರು ವರ್ಷಗಳಿಂದ ನಾನು ನ್ಯಾಚುರೋಪತಿಯನ್ನ ಅಳವಡಿಸ್ಕೊಳ್ತಾ ಬಂದಿದ್ದೇನೆ.
ಕಳೆದ ವರ್ಷ ಅಂದ್ರೆ ಕ್ಷೇಮವನ 2023 ಡಿಸೆಂಬರ್ ನಾವು ಎಲ್ಲರೂ ಸೇರಿ ಒಟ್ಟಿಗೆ ಬಂದಿದ್ದು. ಮತ್ತೆ ಈ ವರ್ಷ ಅಂದ್ರೆ ಜನವರಿ 2025 ನಾವು ಬಂದಿದ್ದೇವೆ ನಾವಿಲ್ಲಿ. ಇದಕ್ಕೆ ಮುಂಚೆ ಜಿಂದಾಲ್ಗೆ ನಾವು ಹೋಗ್ತಾ ಇದ್ವಿ. ಆದ್ರೆ ಜಿಂದಾಲ್ಗಿಂತಲೂ ಕ್ಷೇಮವನ ನಮಗೆ ತುಂಬಾ ಇಷ್ಟ ಆಗಿದೆ. ಮತ್ತು ಇಲ್ಲಿನ ವಾತಾವರಣ, ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ನಿವೃತ್ತ ತಜ್ಞ ವೈದ್ಯರು ಮತ್ತು ಅವರ ಇಡೀ ತಂಡ ಏನಿದೆ, ಇದು ನಿಜವಾಗ್ಲೂ ಸಹ ತುಂಬಾ ಖುಷಿ ಕೊಡ್ತದೆ. ಪ್ರತಿಯೊಬ್ಬರ ಮಗುನಲ್ಲೂ ಸಹ ಒಂದು ನಗು ಇರ್ತದೆ. ಆ ಪ್ರತಿಯೊಬ್ಬರ ಮುಖದಲ್ಲಿ ಆ ನಗುವೆ ನಮ್ಮ ಎಲ್ಲ ರೋಗಗಳನ್ನ ನಿವಾರಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇಲ್ಲಿನ ಒಂದು ಶಿಸ್ತು, ಸಮಯಬದ್ಧತೆ ಮತ್ತು ನಾವೆಲ್ಲರೂ ಸಹ ಆಚೆ ಕಡೆ ಪ್ರಪಂಚದಲ್ಲಿ ಅನೇಕ ಅವಶ್ಯಕತೆ ಇಲ್ಲದೆ ಇರತಕ್ಕಂತಹ ಪದಾರ್ಥಗಳನ್ನ ಸೇವನೆಯನ್ನ ಮಾಡ್ತಾನೆ ಇರ್ತೀವಿ ನಾವು. ಆಹಾರ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಬೇರೆ ಎಲ್ಲ ರೀತಿನಲ್ಲೂ ಸಹ ನಾವು ಕೆಟ್ಟ ಪದಾರ್ಥಗಳನ್ನ ಸೇವನೆ ಮಾಡ್ತಾನೆ ಇರ್ತೀವಿ. ಹಾಗಾಗಿ ನಾವು ಓಡಿಸ್ತಕ್ಕಂತಹ ವಾಹನಗಳನ್ನ ವರ್ಷಕ್ಕೆ ಒಮ್ಮೆ ಅಥವಾ ಇಷ್ಟು ಕಿಲೋಮೀಟರ್ಗೆ ಒಮ್ಮೆ ಅಂತ ಕಳಿಸಿ ನಾವು ಆಯಿಲ್ ಸರ್ವಿಸ್ ಅನ್ನ ಮಾಡಿಸ್ತೇವೆ. ನಾನು ಪ್ರತಿಯೊಬ್ಬರಲ್ಲೂ ಹೇಳೋದು ಒಂದೇನೇನೆ, ಮನುಷ್ಯ ಇರ್ತಕ್ಕಂಥ ದೇಹ ಸಹ ಒಂದು ಕಾರು ಅಥವಾ ಒಂದು ಬೈಕ್ ತರಾನೇನೆ. ಅದಕ್ಕೂ ಸಹ ಅವಾಗ ಸರ್ವಿಸಿಂಗು ಮತ್ತೆ ಅವಾಗ ರಿಜನರೇಷನ್ ಅಂತ ನಾವೇನ್ ಹೇಳ್ತೀವಿ, ಅದು ಬೇಕೇ ಬೇಕಾಗ್ತದೆ. ಎಸ್ಪೆಷಲಿ ಡಿಟಾಕ್ಸ್ ಅಂತ ನಾವೇನ್ ಕರಿತೀವಿ, ಅದು ನಾವು ಖಂಡಿತವಾಗ್ಲೂ ಸಹ ಬೇಕೇ ಬೇಕಾಗ್ತದೆ. ಹಾಗಾಗಿ ವರ್ಷಕ್ಕೆ ಒಮ್ಮೆ ಈ ಕ್ಷೇಮದ ವನ ಅಥವಾ ಯಾವುದೇ ನ್ಯಾಚುರೋಪತಿ ಆಗ್ಬೋದು, ನಿಮ್ಮ ಪರಿಸರಕ್ಕೆ ಹತ್ರ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಜಾಗಕ್ಕೆ ಹತ್ರ ಇರ್ತಕ್ಕಂಥದ್ದು ಯಾವ್ದಾದ್ರು ಆಗ್ಬೋದು. ಅದರಲ್ಲೂ ವಿಶೇಷವಾಗಿ SDM ಅಂದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಯವರು ನಡೆಸ್ತಾ ಇರತಕ್ಕಂತಹ ಈ ಒಂದು ಶಾಖೆಗಳು ಉಜಿರೆನಲ್ಲಿ ಒಂದಿದೆ, ಮತ್ತೆ ಉಡುಪಿ ಹತ್ರ ಒಂದಿದೆ, ಮತ್ತೆ ಇಲ್ಲಿ ನಮ್ಮ ನೆಲಮಂಗಲದ ಪಕ್ಕದಲ್ಲಿ ಇರ್ತಕ್ಕಂಥ ಕ್ಷೇಮವನ ಇದೆ. ಸೊ ಇದರ ಉಪಯೋಗವನ್ನ ಪಡ್ಕೊಂಡು ಆರೋಗ್ಯ ವೃದ್ಧಿ ಆಗ್ಬೇಕು. ಮನುಷ್ಯ ಎಷ್ಟು ದಿನ ಬಾಳ್ತಾನೆ ಅನ್ನೋದಲ್ಲ, ಎಷ್ಟು ಆರೋಗ್ಯವಂತವಾಗಿ ನಾವು ಬಾಳ್ತೀವಿ ಅನ್ನೋದು ತುಂಬಾ ಮುಖ್ಯ ಅಂತ ಧನ್ಯವಾದಗಳು. ನಾನು ತುಂಬಾ ಹೇಳ್ತೀನಿ. ಚೆನ್ನಾಗಿ ಮಾತನಾಡಿದ್ರಿ ಸರ್ ಕ್ಷೇಮವನದ ಬಗ್ಗೆ. ಇದು ಅವರು ಯಾವ್ದೋ ಸ್ಕ್ರಿಪ್ಟ್ ಬರ್ಕೊಂಡು ಹೇಳಿರೋ ಅಂತದ್ದಲ್ಲ, ಅವರ ಮನದಾಳದ ಮಾತು. ಅಂಡ್ ಇಲ್ಲಿರೋರು ಎಲ್ಲಾರುನು ಅವರ ಫ್ರೆಂಡ್ಸ್. ಸೊ ಅವರ ಒಂದು ಒಪ್ಪಂದದ ಮೇರೆಗೆ ಇವರೆಲ್ಲರೂ ಕಮಿಟ್ ಆಗಿ ಇವ್ರ ಜೊತೆನಲ್ಲಿ ಬಂದಿದ್ದಾರೆ. ಅಂಡ್ ಅವ್ರಿಗೂ ಎಲ್ಲರಿಗೂ ಖುಷಿ ಇದೆ. ಸೊ ನಾನು ಒಂದು ವೈಯಕ್ತಿಕವಾಗಿ ನಾನು ಕೇಳಿದೀನಿ. ಸೊ ಎಲ್ಲರಿಗೂ ಖುಷಿ ಇದೆ. ಅಂಡ್ ಆಯ್ತು, ನನ್ಗೂ ಕೂಡ ತುಂಬಾ ಖುಷಿ ಇದೆ. ಇಲ್ಲಿ ಇದೇ ರೀತಿ ತುಂಬಾ ಟೀಮ್ಸ್ ಗಳು ಬರ್ತಾರೆ, ಫ್ಯಾಮಿಲೀಸ್ ಬರ್ತಾರೆ, ಅಂಡ್ ಕಪಲ್ಸ್ ಬರ್ತಾರೆ, ಅಂಡ್ ಸಿಂಗಲ್ ಆಗಿ ಕೂಡ ಬರ್ತಾರೆ ನಂತರ. ಸೊ ಬಂದು ಅವ್ರಿಗೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆನ ನಿವಾರಣೆ ಮಾಡ್ಕೊಂಡು ಮೇನ್ ಆಗಿ ಪೀಸ್ ಆಗಿದ್ದು ಒಂದು 7 days ಆರ್ 10 days 15 days ಮನೆಗೆ ಹಿಂದಿರುಗ್ತಾರೆ. ಸೊ ಅದಕ್ಕೆ ನಾನ್ ಗ್ಯಾರಂಟಿ, ನಮ್ಮ ಚಿಕ್ಕಬಳ್ಳಾಪುರ ಟೀಮ್ ಕೂಡ ಗ್ಯಾರಂಟಿ. ಹಾಗೆ ನಮ್ ಜೊತೆ ನಮಗೆ ಯೋಗನ ಹೇಳ್ಕೊಡ್ತಾ ಇರುವಂತಹ, ಹಾಗೆ ಪ್ರಾಣಾಯಾಮ ಹೇಳ್ಕೊಡ್ತಾ ಇರುವಂತಹ ಬಸವ ಸರ್ ಇದಾರೆ. ಖಂಡಿತ ನಾನು ಅವ್ರ ಹತ್ರ 2 ಮಾತು ಮಾತಾಡ್ಲೇಬೇಕು. ಯಾಕೆಂತಂದ್ರೆ ಏಕಾಗ್ರತೆ ಅಂದ್ರೆ ಏನು, ಏಕಾಗ್ರತೆಗೆ ಹೇಗೆ ಹೋಗ್ಬೇಕು ಅನ್ನೋದನ್ನ ನನಗೆ ಎಕ್ಸ್ಪೆಷಲಿ ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ತಿಳಿಸ್ಕೊಟ್ಟಂತಹ ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು, ಬಟ್ ವಯಸ್ಸಲ್ಲಿ ಚಿಕ್ಕವರಾದ್ರೂ ನಮ್ಗೆ ಏನೋ ಒಂದು ಹೇಳ್ಕೊಡ್ತಿದ್ದಾರೆ ಅಂತಂದ್ರೆ ಅವ್ರು ನಮ್ಗೆ ಗುರುಗಳ ಸಮಾನ. ಎಸ್, ನನಗೆ ಅವರು ಏಕಾಗ್ರತೆಯನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮಗಿರುವಂತಹ ಈ ಕಸದ ತೊಟ್ಟಿ ತರ ತುಂಬಿಕೊಂಡಿರುವಂತಹ ಏನೋ ಚಿಂತೆಗಳಲ್ಲಿ ಏಕಾಗ್ರತೆ ಅಂದ್ರೆ ಏನು, ಏಕಾಗ್ರತೆಗೆ ಹೇಗೆ ಹೋಗ್ಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನಮಗೋಸ್ಕರ, ಎಸ್ಪೆಷಲಿ ನನಗೋಸ್ಕರ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೋಸ್ಕರ 2 ಮಾತು ನಮ್ಮ ಬಸವ ಸರ್ ಕೈಲಿ. ಬರೀ ನಮ್ಮ ಕ್ಷೇಮವನಕ್ಕೆ ಪ್ರತಿಯೊಬ್ಬರು ಅವರ ಡಿಟಾಕ್ಸ್ಗೋಸ್ಕರ ಪ್ರತಿಯೊಬ್ಬ ಸಾಧಕರು ಪ್ರತಿ ವರ್ಷ 1 ಸಾರಿ 2 ಸಾರಿ ಬರ್ತಾನೆ ಇರ್ತಾರೆ. ಇಲ್ಲಿ ಬಂದಾಗ ತಾವೆಲ್ಲರೂ ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸವನ್ನ ಚೆನ್ನಾಗಿ ಮಾಡ್ತಾನೆ ಇರ್ತಾರೆ. ಸೊ ಅದೇ ರೀತಿಯಿಂದ ಅವರು ಕೂಡ ಮನೆಗೆ ಹೋದ್ಮೇಲೆ ಯೋಗ ಆಗ್ಲಿ, ಪ್ರಾಣಾಯಾಮ ಆಗ್ಲಿ, ಧ್ಯಾನ ಅಭ್ಯಾಸವನ್ನ ಮತ್ತೆ ಈ ಕ್ಷೇಮವನದಿಂದ ಬಿಟ್ಟು ಹೊರಗೆ ಹೋದ್ಮೇಲೆ ಮತ್ತೆ ಅವರು ಮನೆಯಲ್ಲಿ ತಾವು ಪ್ರತಿನಿತ್ಯ ಅಭ್ಯಾಸವನ್ನ ಮಾಡ್ಕೋಬೇಕು. ಅಂದಾಗ ಮಾತ್ರ ಇಲ್ಲಿ ಬಂದು ಕಲ್ತಿದ್ದಕ್ಕೂ ಕೂಡ ಸಾರ್ಥಕತೆ ಆಗ್ತದ. ದೇಹ, ಮನಸ್ಸು, ಭಾವನೆಗಳನ್ನ ನಾವು ಸಮನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಮಾತ್ರ ಜೀವನ ಬಹಳ ಸುಗಮವಾಗಿ ಸಾಧ್ಯವಾಗ್ತದ. ಜೊತೆಗೆ ಈ ನಮ್ಮ ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಬಂದಿರತಕ್ಕಂತ ಎಲ್ಲ ಸಾಧಕರು ಕೂಡ 2ನೇ ವರ್ಷ ಇಲ್ಲಿಗೆ ಬಂದಿದ್ದಾರೆ. ಅವರು ಬಹಳ ತುಂಬಾ ಭಕ್ತಿಪೂರ್ವಕವಾಗಿ ಇಲ್ಲಿ ಅಭ್ಯಾಸವನ್ನ ಮಾಡ್ತಾರೆ. ಇವರು ಕೂಡ ಮತ್ತೆ ಮನೆಗೆ ಹೋದ್ಮೇಲೂ ಕೂಡ ಅಭ್ಯಾಸವನ್ನ ರೂಢಿ ಮಾಡ್ಕೋಬೇಕು. ತಮಗೆ ಮತ್ತೆ ತಮ್ಮ ಫ್ಯಾಮಿಲಿಗೂ ಕೂಡ ಈ ಯೋಗಾಭ್ಯಾಸವನ್ನ ಹೇಳ್ಕೊಡ್ಬೇಕು. ಬರೀ ಯೋಗವನ್ನ ಬರೀ ನಾವಷ್ಟೇ ಮಾಡೋದಲ್ಲ, ನಾವು ಮಾಡ್ತಾ 4 ಜನಕ್ಕೆ ಯೋಗಾಭ್ಯಾಸವನ್ನ ಹೇಳ್ಕೊಡ್ಬೇಕು. ಈ ಜಗವನ್ನೇ ನಾವೆಲ್ಲ ಯೋಗಮಯವನ್ನಾಗಿ ಮಾಡಬೇಕು. ಸದಾಕಾಲ ನಾವೆಲ್ಲರೂ ಸಂತೋಷವಾಗಿರ್ಬೇಕು. ದೇವರು ಕೊಟ್ಟಿರ್ತಕ್ಕಂತಹ ಈ ಬದುಕು, ಈ ಜೀವನ
ಬರೀ 3 ದಿನದ ಸಂತೆ ಮಾತ್ರ. ಸೊ ಹಾಗಾಗಿ ಪ್ರತಿಯೊಂದು ಕ್ಷಣವನ್ನು ನಾವು ಸಂತೋಷವಾಗಿ ಕಳಿಬೇಕು. ಸೊ ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಯೋಗವನ್ನು ರೂಢಿ ಮಾಡಿಕೊಳ್ಳಿ, ಮನಸ್ಸನ್ನು ಪ್ರಸನ್ನತೆಗೊಳಿಸಿ, ಯೋಗಾಭ್ಯಾಸವನ್ನು ಮಾಡಿ ದೇಹವನ್ನು ಆರೋಗ್ಯವನ್ನಾಗಿ ಮಾಡಿಸಿಕೊಳ್ಳಿ ಎಂಬ ಮಾತನ್ನು ಈ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸಲು ನಾನು ಬಯಸ್ತಾ ಇದ್ದೇನೆ. ಇಲ್ಲಿಂದ ನೀವು ನೋಡೋ ಅಂಥದ್ದು ಕ್ಷೇಮವನದಲ್ಲಿ ನನಗೆ ಪರಿಚಯ ಆದಂತಹ ಸ್ನೇಹಿತರು, ಫ್ಯಾಮಿಲಿ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರ ಕೆಲವು ಭಾವಚಿತ್ರಗಳು ಇಲ್ಲಿದೆ. ಸೊ ಇದೆಲ್ಲ ನಿಮಗೋಸ್ಕರ. ಹಾಗೆ ನಮಗೆ ಅಲ್ಲಿ ಹೆಲ್ತ್ ಟಾಕ್ ಕೂಡ ಇರುತ್ತೆ, ಮೆಡಿಟೇಷನ್ ಇರುತ್ತೆ, ಪ್ರಾಣಾಯಾಮ ಇರುತ್ತೆ, ಯೋಗ ಇರುತ್ತೆ, ಅಕ್ವಾ ಯೋಗ ಇರುತ್ತೆ. ಎಸ್, ಇದು ಲಾಸ್ಟ್ ಡೇ ಮಾರ್ನಿಂಗ್. ನಾನು ನನ್ನ ಫ್ರೆಂಡ್ ಹರಿತಾ ಜೊತೆ ಇದ್ದೀನಿ. ಎಸ್, ನಾನು ಅವ್ರನ್ನೊಂದೆರಡು ಕ್ವಶನ್ ಕೇಳೋಣ ಅಂತ ಹೇಳಿ. ಮಮ್ಮ, ನಿಮಗೆ ಹಸುವಾಗಲ್ವಾ ಮಿಡ್ ನೈಟಲ್ಲಿ? ಲಿಟಲ್ ಹಂಗ್ರಿ. ಆದಮೇಲೆ ಸರಿ ಆಯಿತು. ಓಕೆ. ಆ್ಯಂಡ್ ಊಟ ಎಲ್ಲ ಹೇಗೆ ಅನ್ನಿಸ್ತಿದೆ ನಿಮಗೆ? ಏನು ಕೊಟ್ಟಿದ್ದಾರೆ ಊಟಕ್ಕೆ? ಸಲಾಡ್, ಫ್ರೂಟ್ಸ್, ಸೂಪ್. ನಮ್ಮದು ಲಿಕ್ವಿಡ್ ಫಾಸ್ಟಿಂಗ್. ನಾನು 2 days ಆಯಿತು. ಓಕೆ. ಸೊ ನಾನು ಏನಕ್ಕೆ ಇವ್ರನ್ನ ಮಾತಾಡಿಸ್ತೆ ಅಂದರೆ ಐ ಲೈಕ್ ಹರ್ ಕನ್ನಡ. ಬಟ್ ಟ್ರೈ ಮಾಡ್ತಿದ್ದಾರೆ ಮಾತಾಡೋದಕ್ಕೆ, ಅದೇ ನಮಗೆ ಖುಷಿ ಅಂತ ಹೇಳ್ತಾ. ಇವತ್ತು ಲಾಸ್ಟ್ ಡೇ 21st ಮಾರ್ನಿಂಗು. ಸೊ ಬ್ರೇಕ್ಫಾಸ್ಟಿಗೆ ನಾನು ಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಡಾಕ್ಟರ್ ಹತ್ರ, ಸರ್ ಬಾಡಿ ಸ್ಮೂತಿ ಸಾಲಲ್ಲ ಸರ್, ಸ್ಮೂತಿ ಜೊತೆಗೆ ಉಪ್ಮಾ ಕೊಡಿ ಅಂತ ಹೇಳಿ ಉಪ್ಮಾನ ಬರೆಸ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ಬ್ಯಾಟಿಂಗ್. ಸೊ ಆಫ್ಟರ್ 7 days ಏನೋ ಒಂದು ತಿಂತಾ ಇದ್ದೀನಿ. ಸೊ ತೃಪ್ತಿ ಆಗುತ್ತೆ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಸ್ಟಾರ್ಟ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಬ್ಬಾ, ಕರೆಕ್ಟಾಗಿ 6 ದಿನ ಆಗಿತ್ತು ಈ ಥರ ಒಂದು ಏನೋ ರವೆ, ಗೋಧಿ, ಅಕ್ಕಿ, ರಾಗಿ ಏನೂ ಹೋಗಿರಲಿಲ್ಲ ಬಾಡಿ ಒಳಗಡೆ. ಎಸ್, ಸಮಾಧಾನ ಆಯಿತು. ಒಂದಷ್ಟು ಅಗ್ಲ ಜಾಗದಲ್ಲಿ ಅಲೋವೆರಾ ಗಿಡ ಸಹ ಹಾಕಿದ್ದಾರೆ. ಇಲ್ಲಿ ಕೇವಲ ಟ್ರೀಟ್ಮೆಂಟ್ ಮಾತ್ರ ಅಷ್ಟೇ ಅಲ್ಲ, ಬಿಲ್ಡಿಂಗ್ ಮಾತ್ರ ಅಷ್ಟೇ ಅಲ್ಲ, ನೇಚರ್ ಮಾತ್ರ ಅಷ್ಟೇ ಅಲ್ಲ, ಹೌಸ್ ಕೀಪಿಂಗ್ ಕೆಲಸ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ನನ್ನ ರೂಮನ್ನು ನಿಮಗೆಲ್ಲರಿಗೂ ತೋರಿಸಿದ್ದೀನಿ. ಅದೆಲ್ಲ ಅಷ್ಟು ನೀಟಾಗಿರೋದಕ್ಕೆ ಕಾರಣ ಯಾರು ಗೊತ್ತಾ? ನೋಡಿ, ಇವ್ರುಗಳೇನೆ. ಸೊ ಸಾವಿತ್ರಿ, ಶಿವಣ್ಣ ಆ್ಯಂಡ್ ಮಹಾಲಕ್ಷ್ಮಿ ಅಂತ ಹೇಳಿ ತುಂಬ ಚೆನ್ನಾಗಿ ಕ್ಲೀನಿಂಗ್, ಲೈಕ್ ನಂದೊಂದೇ ರೂಮಲ್ಲ. ಸೊ ಓವರಾಲ್ ಎಲ್ಲ ಕ್ಷೇಮವನದ ಒಂದು ಇಂಚ್ ಜಾಗ ಕೂಡ ತುಂಬ ನೀಟಾಗಿರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ನಾವು ನಡೆದಾಡೋ ರಸ್ತೆನೇ ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಅಕ್ಕ, ಅಣ್ಣ ಎಲ್ಲರಿಗೂ ಥ್ಯಾಂಕ್ಸ್. ಸೊ ನೀವೆಲ್ಲ ಇಷ್ಟು ನೀಟಾಗಿ ಇಟ್ಟಿರೋದಕ್ಕೇನೆ ನಾವು ಬಂದು ಖುಷಿಯಾಗಿ ಪೀಸ್ಫುಲ್ಲಾಗಿ ಲೈಫ್ನ ಕಳೆದು ಹೋಗೋದಕ್ಕೆ ಸಾಧ್ಯ ಆಗ್ತಿದೆ. ನೀವುಗಳಿಲ್ಲ ಅಂತಂದರೆ ನಾವು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು. ಸೊ ಇದು ನೋಡಿದ್ದೀರಲ್ಲ, ಇದು ನಮ್ಮ ರೂಮು. ನೋಡಿ ಎಷ್ಟು ಕ್ಲೀನಾಗಿದೆ. ಈ ರೂಮು ಇಷ್ಟು ಕ್ಲೀನಾಗಿರೋದಕ್ಕೆ ಕಾರಣ ಈ ಬ್ರದರ್ಸು. ಸೊ ಪ್ರತಿದಿನ ಬೆಳಗ್ಗೆ ಬಂದು ನಮ್ಮ ರೂಮನ್ನು ನೀಟಾಗಿ ಕ್ಲೀನ್ ಮಾಡಿ, ನಾವು ಬೆಡ್ಶೀಟ್, ಬ್ಲ್ಯಾಂಕೆಟ್ ಅದೆಲ್ಲನೂ ಫುಲ್ ಚೇಂಜ್ ಮಾಡಿ ಹೋಗ್ತಾರೆ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಣ್ಣ, ನಿಮ್ಮ ಹೆಸರು? ರಾಮ್. ನಿಮ್ಮ ಹೆಸರು? ಸುಮಂಗಲ್ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಬಂದು ಊಟದ ಸಮಯ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. 7:30 ಇಂದ 8:30 ಸ್ಮೂತಿ ಕೊಡ್ತಾರೆ. 11:30 ಇಂದ 12:00 ಊಟದ ಟೈಮ್ ಇರುತ್ತೆ ನಮಗೆ. ಹಾಗೆ 2 ರಿಂದ 3 ಗಂಟೆಗೆ ಯಾವ್ದಾದ್ರು ಒಂದು ಲಿಕ್ವಿಡ್ ಐಟಮ್ ಕೊಡ್ತಾರೆ. ಅಂತಂದ್ರೆ ನಮ್ಗೇನಾದ್ರು ಕುಂಬಳಕಾಯಿ ಜ್ಯೂಸ್ ನಮ್ಮ ಬಾಡಿಗೆ ಯಾವ ತರ ಸೂಟ್ ಆಗಿರುತ್ತೆ ಅದನ್ನ ಡಾಕ್ಟ್ರು ಸಜೆಸ್ಟ್ ಮಾಡಿರ್ತಾರೆ. ಆ ರೀತಿ ಒಂದು ನಮಗೆ ಡ್ರಿಂಕ್ಸ್ ಅನ್ನ ಕೊಟ್ಟು ಲಿಕ್ವಿಡ್ ಐಟಮ್ ನ ಕೊಡ್ತಾರೆ. ಅದಾದ್ಮೇಲೆ ಮತ್ತೆ 4:30 ಒಂದು ಲಿಕ್ವಿಡ್ ಐಟಮ್, 6:00 ನಮ್ಗೆ ಡಿನ್ನರ್ ಟೈಮು, 6:30 ಇಂದ 7:30. ಸೊ ಇಷ್ಟೆಲ್ಲಾನು ಗ್ಯಾಪ್ ಅಲ್ಲಿ ಅದು ಕೊಡ್ತಾ ಇದ್ದು ನಮ್ಗೆ ಸ್ವಲ್ಪನೇ, ಅದು ನಮ್ಗೆ ಸಾಲ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನಾನು ನೋಡಿ ಟೊಮೊಟೊ ಕದ್ಕೊಂಡು ತಿಂದಿದ್ದೀನಿ, ಅಲ್ಲಿ ಬೆಳೆಯುವಂತಹ ಟೊಮೊಟೊ ಕದ್ದು ತಿಂದಿದ್ದೀನಿ. ಅಂಡ್ ಸೈಡ್ ಅಲ್ಲಿ ಹುಳಿ ಸೊಪ್ಪು ಬೆಳೆದಿದ್ರು, ಅದನ್ನು ಸಹ ಕದ್ಕೊಂಡು ತಿಂದಿದ್ದೀನಿ. ಅಂಡ್ ಡೇ 1 ಅಲ್ಲಿ ನಮ್ಗೆ ಏನೆಲ್ಲ ಚೆಕ್ ಮಾಡಿದ್ರು, ಹೋಗೋ ದಿನ ಕೂಡ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ನನ್ನ ಹೆಸರು ನನ್ಗಿದ್ದಂತಹ ಗ್ಯಾಸ್ಟ್ರಿಕ್ಕು ಹಾಗೆ ಹ್ಯಾಂಡ್ ಪೇನು, ಶೋಲ್ಡರ್ ಪೇನು, ಬ್ಯಾಕ್ ಪೇನು ಎಷ್ಟು ಕಡಿಮೆ ಆಯ್ತೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ಇದ್ದಂತಹ ಅಷ್ಟೂ ದಿನಗಳು ಒಳ್ಳೆ ಸ್ನೇಹಿತರನ್ನ ಪಡೆದೆ, ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ತು. ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅಂತ ಹೇಳಿ ನಾನು ಒಂದು ಸಮಯನ ಕೊಟ್ಕೊಂಡಿದ್ದು ನನ್ನ ಇಡೀ ಲೈಫಲ್ಲೇ ಇಲ್ಲ. ಈ ಕಳೆದಂತಹ 7 ದಿನಗಳು ಮಾತ್ರನೇ ನಾನು ಅಲ್ಲಿ ನಾನಾಗಷ್ಟೇ ಇದ್ದೆ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್
ಆನೆಕಲ್ಗೆ ಬಂದಮೇಲೆ ಅದೇ ಜೀವನ, ಅದೇ ಎಲ್ಲ ಆ್ಯಸ್ ಯೂಶಲ್ ಆಗಿಬಿಡ್ತು. ಬಟ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಊಟ, ಜ್ಯೂಸು, ಎನ್ವೈರ್ನಮೆಂಟು ಪ್ರತಿಯೊಂದು ಕೂಡ. ಹಾಗೆ ಇವರು ನನಗೆ ಟ್ರೀಟ್ ಮಾಡಿದಂತಹ ನಾಗರಾಜ್ ಸರ್ ಅಂತ ಹೇಳಿ. ಓಕೆ, ಇವತ್ತು ಲಾಸ್ಟ್ ದಿನಕ್ಕೂ ಕೂಡ ನನಗೆ ಒಂದು 2 ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನನಗೆ ಇವಾಗ GH ಪ್ಯಾಕ್ ಹಾಕಿದ್ದು ನಮ್ಮ ಸಹನಾ ಅವರು ನನಗೆ. ಸೊ ನಮ್ಮಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಅನ್ನೋ ಒಂದೇ ಸ್ಮೈಲಲ್ಲಿ, ಒಂದೇ ಎನರ್ಜಿಯಾಗಿ ಎಲ್ಲ ದಿನ ಪೂರ್ತಿ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸಹನಾ ಅನ್ನಕ್ಕ. ಓಕೆ, ಸೊ ನನ್ನ ಒಂದು ಡಯಟ್ ಪ್ಲಾನ್ ಏನಿದೆ, ಸೊ ಅದನ್ನು ಮಾಡಿಕೊಟ್ಟಿರೋದು ನಾಗರಾಜ್ ಸರ್. ಅದನ್ನು ದಿನ ನಮಗೆ ಸರ್ವ್ ಮಾಡೋದು ನೋಡಿ ಇವುಗಳೇ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರಿ 7 ದಿನ ಸಪ್ಪೆ ಊಟ ಕೊಟ್ಟು. ಥ್ಯಾಂಕ್ ಯು. ಕ್ಷೇಮವನದ ಕೊನೆಯ ಲಂಚ್ ಇದು ನನ್ನ ಲಂಚ್ ಪ್ಲೇಟ್. ಕ್ಷೇಮವನದಲ್ಲಿ ಮಧ್ಯಾಹ್ನದ ಊಟ ಇವತ್ತಿಗೆ ಲಾಸ್ಟ್. ಇವರು ನಾನು ಬರೋ ಕೊನೆ ದಿನ ಇದ್ದಂತಹ ರೂಮ್ಮೇಟ್ಸು. ಫಸ್ಟು ಸುಮಾ ಅವರು ಹೊರಟರು, ನಾನು ಆಮೇಲೆ ಹೊರಟೆ. ಗೀತಾ ಆಂಟಿ ಅಂತೂ ತುಂಬಾ ಹತ್ಕೊಂಡ್ಬಿಟ್ರು, ನೀವಿಬ್ರು ಹೋದ್ಮೇಲೆ ನಾನು ಒಬ್ಬಳೇ ಇರಬೇಕು ಅಂತ. ಗೀತಾ ಆಂಟಿ, ಈ ಕ್ಷಣಕ್ಕೂ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಅಳುನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ನೀವು ಹತ್ತಿದ್ದು ನನ್ನ ಕಣ್ಮುಂದೆ ಈಗಲೂ ಹಾಗೆ ಇದೆ. ಡೋಂಟ್ ಕ್ರೈ. ಒಂದ್ಸತಿ ಮೀಟ್ ಮಾಡೋಣ ಎಲ್ಲರೂ. ಸುಮಾ, ಎಸ್, ಯಶಸ್ವಿನಿ, ಸುಜಾತ ಆಂಟಿ ಇರ್ಬೋದು, ತುಂಬ ಜನ ತುಂಬ ಬೇಗ ಹತ್ತಿರ ಆಗ್ಬಿಟ್ರು ನನಗೆ. ಎಲ್ಲರನ್ನೂ ಮಿಸ್ ಮಾಡ್ಕೋತಾ ಇದ್ದೀನಿ. ಸಾಧ್ಯವಾದರೆ ಬೇಗ ಒಂದ್ಸತಿ ಮೀಟ್ ಮಾಡೋಣ ಎಲ್ಲರೂ. ಸೊ ನಮ್ಮ ಕ್ಷೇಮವನ ಫ್ಯಾಮಿಲಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.